ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೀನಿ. ಇವತ್ತು ಸುಮಾರು 1,63,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ. ಇದರ ಪರಿಶ್ರಮ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಾಜಿ ಸಚಿವರು, ಮೇಲಾಗಿ ನಮ್ಮ ವರಿಷ್ಠರು, ಎರಡೂ ಪಕ್ಷಗಳಲ್ಲಿ ನಮ್ಮ ಪಕ್ಷದಿಂದ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಚಾರದ ವೇಳೆಯಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ JDSನಿಂದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಯುವ JDSನ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ನಾರಾಯಣಸ್ವಾಮಿ ಅವರು ಒಂದು ದಿವಸ ಬಂದಿದ್ದರು. ಎಲ್ಲದಕ್ಕಿಂತ ಕಳಸಪ್ರಾಯ ಪ್ರಚಾರದ ಒಂದು ಅಂಶ ಅಂದರೆ ಈ ದೇಶದ ಪ್ರಧಾನಿಗಳು, ಕೋಟ್ಯಾಂತರ ಜನ ಅವರನ್ನು ಆರಾಧ್ಯ ದೈವದ ರೀತಿಯಲ್ಲಿ ನೋಡುವಂತಹ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದರು. ಹಾಗಾಗಿ ಇವರೆಲ್ಲರನ್ನು ಕೂಡ ನಾನು ಸ್ಮರಿಸ್ತೇನೆ. ಇವರ ಎಲ್ಲರ ಒಂದು ಪ್ರಚಾರ ಮಾಡಿರುವಂಥದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಇದು ದೊಡ್ಡ ಹೊಣೆಗಾರಿಕೆ ನನ್ನ ಮೇಲೆ ಈಗ ಪ್ರಾರಂಭ ಆಗಿದೆ. ಭಾಳ ಜನ ನಿರೀಕ್ಷೆ ಇಟ್ಟು ಮತವನ್ನು ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಅನೇಕ ಇವತ್ತು ಅಡೆತಡೆಗಳು ಇದ್ದವು ನನಗೆ. ಇವೆಲ್ಲದರ ಹೊರತಾಗಿ ಇವತ್ತು ಈ ಫಲಿತಾಂಶ ಅನೇಕರ ಹುಬ್ಬೇರಿಸಿರುವಂಥದ್ದು ಸ್ಪಷ್ಟ. ಮತ್ತು ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಾನು ವಿಶೇಷವಾಗಿ ಕೇವಲ 1 ವರ್ಷದ ಒಳಗಡೆನೆ 10,000 ನನಗೆ ಏನು ನಷ್ಟ ಆಗಿತ್ತು ನನ್ನ ಚುನಾವಣೆಯಲ್ಲಿ, ಆ 10,000 ನಷ್ಟನೂ ಹೋಗಿ ಇವತ್ತು 21,000 ಮತಗಳು ಹೆಚ್ಚಿಗೆ ನನಗೆ ಕೊಟ್ಟಿದ್ದೀರಿ. ಮತ್ತೆ ನನ್ನನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡಿದ್ದೀರಿ, ಪ್ರೀತಿಯನ್ನು ತೋರಿಸಿದ್ದೀರಿ. ನಿಮ್ಮ ಮನೆ ಮಗನಾಗಿ ನಾನು ಮತ್ತೆ ನನ್ನ ಕೆಲಸವನ್ನು ನಾಳೆಯಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ವಿಶೇಷವಾಗಿ ಯಲಹಂಕ ಕ್ಷೇತ್ರ, 2 ಕ್ಷೇತ್ರಗಳ ಗಾತ್ರ ಇರ್ತಕ್ಕಂಥ ಕ್ಷೇತ್ರ, 4.5 ಲಕ್ಷ ಮತದಾರರಿದ್ದಂಥ ಕ್ಷೇತ್ರದಲ್ಲಿ ಸುಮಾರು 83,000 ಮತಗಳು ಶಾಸಕರು ಆಯ್ಕೆಯಾದ ಕೂಡ ಅವ್ರಿಗೆ 53,000 ಮತಗಳು ಹೆಚ್ಚಿಗೆ ಬಂದಿದ್ವು. ಅದಕ್ಕೂ ಮೀರಿ ನನಗೆ ಇವತ್ತು 83,000 ಮತಗಳು ಹೆಚ್ಚಿಗೆ ಇವತ್ತು ಕೊಟ್ಟಿದ್ದಾರೆ ಅಂದರೆ ಅವರ ಪ್ರೀತಿ, ಅವರ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಶಾಸಕರು ಮತ್ತು ಅಲ್ಲಿನ ನಮ್ಮ ಎರಡೂ ಪಕ್ಷದ ಸ್ಥಳೀಯ ಮುಖಂಡರುಗಳ ಜೊತೆ ಸೇರಿಕೊಂಡು ವಿಶೇಷ ಯೋಜನೆಗಳನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಮತ್ತು ಅನಿರೀಕ್ಷಿತವಾಗಿ ಮತ್ತೊಂದು ಕ್ಷೇತ್ರ ಅಂದರೆ ನೆಲಮಂಗಲ. ನಾನು ಇಷ್ಟು ದೊಡ್ಡ ಒಂದು ಅಂತರ ಅವ್ರು ಕೊಡ್ತಾರೆ, ದೊಡ್ಡ ಒಂದು ಮತಗಳು ತಂದು ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ನಮ್ಮ ಮುಖಂಡರುಗಳು, ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ನಮ್ಮ ಮಂಡಲ ಅಧ್ಯಕ್ಷರುಗಳು ಪದೇ ನನಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ರು, ಅಣ್ಣ ನಾನು 25,000 ವೋಟು ಹೆಚ್ಚಿಗೆ ಕೊಡದೇ ಇದ್ದರೆ ನಾನು ಮುಖಾನೇ ತೋರಿಸಲ್ಲ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಇವತ್ತು ಅವರು 33,000 ಒಂದೇ ಕ್ಷೇತ್ರದಲ್ಲಿ, ಅಲ್ಲಿ ಕೂಡ ಕಳಿಸಲಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ. ಈ ಕ್ಷೇತ್ರ 6 ಕ್ಷೇತ್ರ ಕಾಂಗ್ರೆಸ್ನ MLAಗಳಿದ್ದಾರೆ, 8 ಕ್ಷೇತ್ರದಲ್ಲಿ 6 ಕ್ಷೇತ್ರಗಳು. ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇತಿಹಾಸದಲ್ಲಿ ಒಮ್ಮೆ BJPಯ ಸಂಸದರು ಆಗಿದ್ದರು. ಹಾಗಾಗಿ
ಅವರು ಕಾಂಗ್ರೆಸ್ಸಿಗೆ ಹೋದರೂ ಕೂಡ ಅವ್ರ ಮಗ ಕಾಂಗ್ರೆಸ್ಸಿಗೆ ಹೋಗಿ MLA ಆದರೂ ಕೂಡ ನಾವು ಈ ಪಕ್ಷವನ್ನು ಈ ಸ್ಥಾನವನ್ನು ನಾವು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ನನ್ನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ.